ನಮಸ್ತೆ. ನಮ್ಮ ಮನೆ ಮುಂದೆ ಒಂದು ಐಸ್ ಕ್ರೀಮ್ದು ಗಾಡಿ ಹೋಗ್ತಿತ್ತು. ನನ್ನ ಮಗ ಐಸ್ ಕ್ರೀಮ್ ತಿಂದು ತುಂಬ ದಿನ ಆಗಿತ್ತು. ಅದಕ್ಕೆ ಐಸ್ ಕ್ರೀಮ್ ತಗೊಂಬರಪ್ಪ ಅಂತ ಅಂದೆ. ಅದಕ್ಕೆ ತರ್ತೀನಿ ಅಂತ ಹೋಗ್ತಾವ್ನೆ ನೋಡಲ್ಲಿ. ತಗೊಂಬರ್ತೀನಿ ಅಂತ. ಅವ್ನು ಕೆಳಗಡೆ ಜಾಸ್ತಿ ಹೋಗೋದೇ ಇಲ್ಲ ಪಾಪ. ಒಂದು ಮೇಲ್ಗಡೆ ಸೇರ್ಕೊಂಡ್ರೆ ಕೆಳಗಡೆಗೆ ಹೋಗೋದೇ ಇಲ್ಲ ಅದು. ಇವತ್ತೇನೋ ಹೋಗಿ ತಗೊಂಬರಕ್ಕೆ ಹೋದ. ಅದಕ್ಕೆ ದೂರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡ್ತಾಯಿದ್ದೀಯಾ, ಬರ್ತೀನಿ ತಡಿ ಅಂತ ಹೇಳ್ತಾವ್ನೆ ಅಲ್ಲಿಂದಲೇ. ಆದರೂ ಇಲ್ಲಿ ನೋಡಿ, ನಮ್ಮ ಮನೆ ಮುಂದೆ ಒಂದು ಹಸು ಪಾಪ, ಇದು ಯಾವಾಗಲೂ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಹಸು. ಅದಕ್ಕೆ ಐಸ್ ಕ್ರೀಮ್ ತಗೊಂಬರೋ ಅಂತ ಅಂದೆ. ನನಗೂ ತಿಂದು ತುಂಬ ದಿನ ಆಗಿತ್ತು. ಅದಕ್ಕೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಐಸ್ ಕ್ರೀಮ್ ತಂದಿದ್ದೆಲ್ಲ ಹಾಕಿಸ್ಕೊಂತವನೆ. ಐಸ್ ಕ್ರೀಮ್ ತಗೊಂಬಂದ ನೋಡಿ, ತಿಂತಾ ಇದ್ದೀವಿ ಇಬ್ಬರು ಕೂತ್ಕೊಂಡು. ನನ್ನ ಮಗ ಆ ಕಡೆ ಕೂತ್ಕೊಂಡವನೆ, ನಾನು ಈ ಕಡೆ ಕೂತ್ಕೊಂಡಿದ್ದೀನಿ. ವೀಡಿಯೋ ಮಾಡ್ತೀಯ ಅಂತೇಳಿ ಅವ್ನಿಗೆ ವೀಡಿಯೋ ಮಾಡಲಿಲ್ಲ ನಾನು. ಬೇಡ, ಸುಮ್ಮನೆ ಜಾಸ್ತಿ ತೋರ್ಸೋದು ಬೇಡ ವೀಡಿಯೋದಲ್ಲೆಲ್ಲ ಅಂದ್ಬಿಟ್ಟು. ನನಗೂ ತೋರ್ಸೋಕ್ಕೆ ಇಷ್ಟ ಇಲ್ಲ ಅವನಿಗೆ. ಅವನು ಯಾವತ್ತು ಯಾರೇ ಇಷ್ಟಪಡ್ತಾನೋ ಅಲ್ಲಿವರೆಗೂ ಅವ್ನಿಗೆ ವೀಡಿಯೋದಲ್ಲಿ ಜಾಸ್ತಿ ಹಾಕಲ್ಲ ನಾನು. ಯಾಕಂದರೆ ಒಂದೊಂದು ಮಕ್ಕಳಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರಲ್ಲ. ಹಂಗಾಗಿ ನನ್ನ ಮಗನ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನಾನು ಮಲಗಿದ್ದೆ ಒಂದು ಸ್ವಲ್ಪ ಹೊತ್ತು, ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗಿಂದ ಎದ್ದು ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡೆ. ಅಷ್ಟೊತ್ತಿಗೆ ಐಸ್ ಕ್ರೀಮ್ನವ್ರು ಬಂದು ತಿಂತಾಯಿದ್ದೀವಿ ಇವಾಗ. ಥಂಡಿಲಿ ತಿನ್ನೋಕ್ಕೂ ಭಯ. ಹಂಗೆ ಐಸ್ ಕ್ರೀಮ್ ತಿಂದಿದ್ದೆಲ್ಲ ಆಯಿತು. ಅದಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಸ್ವಲ್ಪ ತಲೆಗೆ. ಅಂದರೆ ನನಗೆ ಈ ಸ್ನಾನ ಮಾಡಿದಾಗ ಸರಿ ನಿದ್ದೆ ಬರೋಲ್ಲ. ಕಣ್ಣು ನೇಯ್ತಿರ್ತವೆ, ನಿದ್ದೆ ಬರೋಲ್ಲ. ಕಣ್ಣಲ್ಲೇ ಇರುತ್ತೆ ನಿದ್ದೆ, ಆದರೂ ಬರೋದೇ ಇಲ್ಲ ನಿದ್ದೆ. ಅದಕ್ಕೇ ತಲೆಗೆ ಎಣ್ಣೆ ಇಟ್ಕೊಂಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ನನಗೆ. ಅದಕ್ಕೆ ತಲೆಗೆ ಎಣ್ಣೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ಬಗೆ ಮಾಡಿ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ನನಗೆ ಬಗೆ ಮಾಡಿ ಹಚ್ಕೊಳ್ಳೋಕ್ಕೂ ಒಂದೊಂದ್ಸಲಿ ಆಗೋಲ್ಲ, ಅದು ಕ್ಲೀನಾಗಿ ಇದಾಗಲ್ಲ. ಅದಕ್ಕೆ ಹಂಗೆ ಸವರ್ಬಿಡ್ತೀನಿ. ಕೂದಲು ತೆಳುವಾಯ್ತಲ್ವ, ಹಂಗಾಗಿ ನನಗೆ ಎಣ್ಣೆ ಇಲ್ಲದ್ದು ನಾನು ಇರೋದೇ ಇಲ್ಲ. ಅವಲೇ 3 ದಿವಸನೋ ಏನೋ ಆಯಿತು ನಾನು 3 ದಿವಸದಿಂದ ತಲೆ ಸ್ನಾನ ಮಾಡ್ತಾನೇ ಇದ್ದೀನಿ. ಹಂಗಾಗಿ ಎಣ್ಣೆ ಹಚ್ಕೊಂಡಿರಲಿಲ್ಲ. ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಕೊತಾ ಇದ್ದೀನಿ. ನನ್ನ ಮಗನಿಗೆ ತಲೆಗೆ ಎಣ್ಣೆ, ಅವ್ನು ನೆನ್ನೆ ಕಟಿಂಗ್ ಮಾಡಿಸ್ಕೊಂಡು ಬಂದ. ತಲೆಗೆ ಎಣ್ಣೆ ಇಡ್ತೀನಿ ಬಾರಪ್ಪ ಅಂದೆ. ಇಕ್ಕಮ್ಮ ಅಂದ. ಮಂಚ ಬಿಟ್ಟು ಕೆಳಗೆ ಇಳಿತಾ ಇಲ್ಲ. ಅದಕ್ಕೆ ಅಲ್ಲೇ ಕೂತ್ಕೊಂಡವ್ನು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಕೆಳಗಡೆ ಇಳಿದ್ಬಿಟ್ಟು ಬಾ, ಇಕ್ತೀನಿ ಅಂತ. ಅವನಿಗೂ ತಲೆಗೆ ಎಣ್ಣೆ ಇಡಬೇಕು. ಅದಕ್ಕೆ ಕಟಿಂಗ್ ಮಾಡಿಸ್ಕೊಬಂದವ್ನು ನೆನ್ನೆಲ್ಲ. ನನಗೆ ಇಲ್ಲಿ ಮುಂದೆಗಡೆ ಕೂರ್ಲಿಲ್ವಲ್ಲ, ಆ ಕಡೆ ಈ ಕಡೆ ಸುಮಾರು ಜನ ಆಡ್ಕೊತಾರೆ. ನಿಜವಾಗ್ಲೂ ಸುಮಾರು ಜನ ಆಡ್ಕೊಂಡವ್ರೆ ನನಗೆ. ಎಷ್ಟೋ ಜನ, ನಿನ್ಗೆ ಆ ಕಡೆ ಈ ಕಡೆ ಕೂರಲೇ ಇಲ್ಲ, ನಿನಗೇನು ಈ ಗಂಡು ಮಕ್ಕಳು ಥರ ಐತೆ, ಹಂಗೆ ಹಿಂಗೆ ಅಂತೆಲ್ಲ ಅಂತಿರ್ತಾರೆ. ನಿಜವಾಗ್ಲೂ ಎಷ್ಟೋ ಜನ ಆಡ್ಕೊಂಡವ್ರೆ ನನಗೆ. ಆಡ್ಕೊಂಡ್ಲಿ, ನಾವಿರೋದೇ ಈ ಥರ ಅಲ್ವಾ, ಏನು ಮಾಡೋದು. ಇವಾಗ ನಮ್ಮ ಅಪ್ಪನಿಗೂ ಅಷ್ಟೇ ಆ ಕಡೆ ಈ ಕಡೆ ಈ ಥರ ಕೂರ್ಲಿಲ್ಲಲ್ಲ. ನನಗೂ ಕೂದಲು ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ನಮಗಿವಾಗ ಏಜಾತ ಯಾರಿಗಾರು ಇರುತ್ತಾ. ನನಗೆ ಎಷ್ಟು ಜನ ಆಡ್ಕೊಂಡವ್ರೆ ಅಂದರೆ ನಿಜವಾಗ್ಲೂ ಒಂದೊಂದ್ಸಲಿ ಅಷ್ಟು ಬೇಜಾರಾಗುತ್ತೆ ನನಗೆ. ಏನು ಮಾಡೋದು, ನಾವಿರೋದೇ ಈ ಥರ. ನಾವೇನು ಅವ್ರ ಥರ ಸುಂದರವಾಗಿಲ್ಲ, ನಾವಿರೋದೇ ಈ ಥರ. ಏನು ಮಾಡೋದು ನೋಡಿ, ನಾವಿರೋದೇ ನೋಡಿ, ತಲೆ ಬಾಚಿಬಿಟ್ಟು ಈ ಥರ ಕೂದಲು ಈ ಥರ ಕಟ್ತೀನಿ. ನಾವಿರೋದೇ ಹಿಂಗೆ, ನಾವು ಸುಂದರವಾಗಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತಲೂ ನಾನು ಹೇಳ್ಕೊಳ್ಳಲ್ಲ. ಯಾಕಂದರೆ ನಮಗೆ ದೇವ್ರು ಕೊಟ್ಟರೆ ಅಂದ ಈ ಥರ. ಚೆನ್ನಾಗಿರೋರು ಚೆನ್ನಾಗಿರಲಿ, ತಲೆ ತುಂಬ ಕೂದಲಿರುತ್ತೆ, ಅವ್ರಿಗೆ ಆ ಥರ ಸೌಕರ್ಯ ಇರುತ್ತೆ. ನಮ್ಮ ಅಪ್ಪವ್ರಿಗೆ ಅವಾಗೆಲ್ಲ ಈ ಥರ ಎಲ್ಲ ಸೌಕರ್ಯ ಮಾಡೋಕ್ಕೆ, ನಮ್ಮ ಅಮ್ಮನಿಗೆ ಅವಾಗೆಲ್ಲ ಸೌಕರ್ಯ ನಮಗೆ ಮಾಡಿಲ್ಲ. ಏನೋ ಅವ್ರಿಗೆ ಅವಾಗ ನಮಗೆ ಹಿಟ್ಟು ಹಂಚಾಕೋದೇ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಈ ಥರ ಒಳ್ಳೊಳ್ಳೆ ಕೂದಲುಗಳೆಲ್ಲ ಬೆಳೆಸೋದು ಅವೆಲ್ಲ ನಮ್ಗೆ ಎಲ್ಲಿ. ಆಮೇಲೆ ಎಷ್ಟು ಜನ ನನ್ನನ್ನು ಆಡ್ಕೊಂಡವ್ರೆ ಅಂದರೆ ಈ ಥರ ಇರೋದಕ್ಕೆ ನಂಗೆ ತುಂಬ ಬೇಜಾರಾಗ್ತೈತೆ. ಆದ್ರೂ ಜಾಸ್ತಿ ಮನ್ಸಿಗೆ ತಗೊಳ್ಳಲ್ಲ. ಅವ್ರು ಹೇಳಿದಾಗ ಅಷ್ಟೇ ಬೇಜಾರಾಗುತ್ತೆ, ಆಮೇಲೆ ಜಾಸ್ತಿ ಮನ್ಸಿಗೆ ತಗೊಳ್ಳಲ್ಲ. ಯಾಕಂದರೆ ನಾವಿರೋದೇ ಹಿಂಗೆ. ನಮಗೂ ಇವಾಗ ಏಜಾತ ಬರುತ್ತೆ, ನಮಗಿನ್ನೇನು ಅಲ್ವಾ. ನಾವು ಅವರಷ್ಟು ಸುಂದರವಾಗಿಲ್ಲ, ಆದರೂ ಇರೋವಷ್ಟು ದಿನ ಹಿಂಗಿದ್ದೀವಿ. ದೇವ್ರು ಕೊಟ್ಟರೆ ಅಂದ ಇದು. ಏನು ಮಾಡೋಕ್ಕಾಗುತ್ತೆ, ದೇವ್ರು ಕೊಟ್ಟಿರೋದು ನಾವು ಬದಲಾಯಿಸೋಕ್ಕಾಗುತ್ತಾ. ಹಾಗಾಗಿ ನಾನು ಜಾಸ್ತಿ ಯಾರು ಏನಾರು ಹೇಳಿ ತಲೆ ಕೆಡಿಸ್ಕೊಳ್ಳಲ್ಲ. ಕೂದಲಿಗೆ ಎಣ್ಣೆ ಇಟ್ಬಿಟ್ಟು ಈ ಥರ ಬಾಚಿಬಿಡ್ತೀನಿ ನಾನು ಕೂದಲನ್ನ. ಅಂದರೆ ಈ ಥರ ಬಾಚಿಬಿಟ್ರೆ ನನಗೆ ಒಂಥರ ಗುತ್ನಾಗಿ ಕೂತ್ಕೊಳ್ಳುತ್ತೆ, ಕೂದಲು ಹಾರಾಡಲ್ಲ ಮತ್ತು ಏನಿಲ್ಲ. ಸ್ನಾನ ಮಾಡಿದಾಗಲೂ ನೀಟಾಗಿ ಕಾಣಿಸುತ್ತೆ ಕೂದಲು. ಇತ್ತೀಚೆಗೆ ಸ್ವಲ್ಪ ಕೂದಲು ನನಗೆ ಬಂದೈತೆ. ಯಾಕಂದರೆ ಫಸ್ಟ್ ಕೂದಲು ಇರಲಿಲ್ಲ. ನಾನು ಹರಳೆಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಈರುಳ್ಳಿ, ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ನೆನೆಸ್ಬಿಟ್ಟು ಕಾಯಿಸಿ ತಲೆಗೆ ಹಚ್ಚುತ್ತೀನಿ. ಹರಳೆಣ್ಣೆ ಒಂದೇ ನಾನು ತಲೆಗೆ ಹಚ್ಚೋದು. ಯಾರೋ ಒಬ್ಬರು ಹೇಳ್ತಾಯಿದ್ರು ಹರಳೆಣ್ಣೆ ಹಚ್ಚಿದ್ರೆ ಬಿಳೆ ಕೂದಲು ಬರ್ತೈತೆ ಅಂತ. ಅದೇನೋ ನಮಗೆ ಗೊತ್ತಿಲ್ಲ. ಆದರೂ ನಮ್ಗೆ ಹರಳೆಣ್ಣೆ ಇರಲೇಬೇಕು ತಲೆಯಲ್ಲಿ. ಹರಳೆಣ್ಣೆ ಇರಲಿಲ್ಲ ಅಂದರೆ ನಮಗಾಗಲ್ಲ. ಕೊಬ್ಬರಿ ಎಣ್ಣೆ ಅಂತೂ ನನಗೆ ಹತ್ರಕ್ಕೆ ಬರೋಂಗಿಲ್ಲ. ಕೊಬ್ಬರಿ ಎಣ್ಣೆ ನನ್ನ ತಲೆಗೆ ನಾನು ಸೋಗ್ಸೋಂಗೇ ಇಲ್ಲ. ಹಂಗಾಗಿ ನಂಗೆ ಹರಳೆಣ್ಣೆ ಒಂದು ಬಿಟ್ಟರೆ ಬೇರೆ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ನಾನು ಇಡಲ್ಲ. ಅದಕ್ಕೋಸ್ಕರ ನನಗೆ
ಅಯ್ಯೋ ಬಿಳೆ ಕೂದಲು ಬಂದರೂ ಬರಲಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಬಂದರೂ ಬರಲಿ, ಏನು ಮಾಡೋಕ್ಕಾಗುತ್ತೆ, ಬಿಳೆ ಕೂದಲು ಬರ್ತೈತೆ ಅಂತ ಹಳ್ಳೆಣ್ಣೆ ಹಚ್ಚೋದು ಏನು ಗೊತ್ತಾ, ಕಣ್ಣಿಗೆ ತಂಪು, ಆಮೇಲೆ ಒಂಥರ ತಲೆನೂ ತಂಪಿರುತ್ತೆ, ಹೀಟು ಸ್ವಲ್ಪ ಎಳೆಯುತ್ತೆ ಹಳ್ಳೆಣ್ಣೆ. ಇವಾಗ ನಾವು ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಎಲ್ಲ ಕಾಯಿಸಿ ಹಚ್ಕೊಂಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ತಂಪು, ಕಣ್ಣಿಗೂ ಒಂಥರ ನನಗೆ ಕಣ್ಣುರಿಯೋದು ಅವೆಲ್ಲ ಏನಿಲ್ಲ. ಹಂಗಾಗಿ ಎಣ್ಣೆ ಹಚ್ಕೊಂಡಲ್ಲ ತಲೆಗೆ, ಮೈ ತೊಳ್ಕೊಂಡು ಬಂದೆ. ಅದು ಒಂಥರ ಮೈಯೆಲ್ಲ ದಿಟ್ಟು ಥರ ಇರುತ್ತೆ ಅಂದ್ಬಿಟ್ಟು ಹಂಗೆ ಮೈ ತೊಳ್ಕೊಂಡು ಬಂದ. ಈಗ ಅಡುಗೆ ಮಾಡಬೇಕು. ಅವಲೇ 6:30 ಈಗ ಟೈಮ್ ಬಂದುಬಿಟ್ಟು. ಎಣ್ಣೆ ಹಚ್ಕೊಂಡು ನನ್ಗೆ ಆಡ್ಕೊಂಡಿರೋದ್ರ ಬಗ್ಗೆ ನಾನು ಹೇಳಿದೆ ಅಷ್ಟೇ. ಯಾರೇ ಆಗಲಿ ಯಾರಿಗೂ ಆಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರಿಗಿರೋ ಅಂದ ಅವ್ರಿಗಿರುತ್ತೆ. ನನಗೆ ಸುಮಾರು ಜನ ಆಡ್ಕೊಂಡವ್ರೆಲ್ಲ ಚೆನ್ನಾಗಿರಲಿ, ಅವ್ರಿಗೇನೋ ದೇವ್ರು ಎಕ್ಸ್ಟ್ರಾ ಸೌಂದರ್ಯ ಕೊಟ್ಟಿರ್ತಾನೆ. ನಮ್ಗೆ ಇದೇ ಥರ ನಾವಿರೋದು. ಹಂಗಾಗಿ ಇರಲಿ, ನಾವು ಹೆಂಗಿದ್ದೀವೋ ಹಂಗೆ ಇರಬೇಕಲ್ವ, ನಾವು ಬದಲೇನಾಗಲ್ಲ. ಇನ್ನು ನಮಗೇನು ಬದಲಾಗಿ ನಮಗೇನಾಗಬೇಕು. ನನ್ನ ಮಗ ಗ್ರೀನ್ ಟೀ ಕುಡಿತೀನಿ ಅಂದ್ಬಿಟ್ಟು ಇದನ್ನು ತಂದವನೇ, ಗ್ರೀನ್ ಟೀದು. ಸ್ವಲ್ಪ ಸಣ್ಣ ತಿನ್ನಮ್ಮ ಅಂತ ಹೇಳಿ. ಹಾಗಾಗಿ ಇದು ಮಧ್ಯಾಹ್ನ, ಬೆಳಗ್ಗೆ, ಸಂಜೆ ಕುಡಿಬೇಕಂತೆ. ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡಿಕೊಟ್ಟಿದ್ದೆ. ಇವಾಗ ನೋಡಬೇಕು, ಆದರೆ ಮಾಡಿಕೊಡ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ಕುಡಿತಾನೆ ನನ್ನ ಮಗ. ಧನ್ಯವಾದ.